ಮನೆ ಅಂತೂ ಫುಲ್ ಧೂಳು. ಯಾರಾದ್ರೂ ಬಂದ್ರೆ ಕ್ಲೀನ್ ಮಾಡಿಸಿ. ಈ ಕಡೆ ಯಾರು ಬರೋದಿಲ್ಲ ಅಮ್ಮ. ಊರಲ್ಲಿ ಮಾತಾಡೋದನ್ನ ಕೇಳ್ಬಿಟ್ಟು ಇಲ್ಲಿ ಕೆಲ್ಸಕ್ಕೆ ಬರೋದಿಕ್ ಭಯ ಬೀಳ್ತಿದ್ದಾರೆ. ಹೋದ್ ವಾರ ಕೂಡ ಇಬ್ರಿಗೆ ಕೆಲ್ಸಕ್ಕೆ ಬರೋದಿಕ್ ಹೇಳಿದೆ. ದುರ್ಮರಣ ಹೊಂದಿರೋ ಮನೆಯಲ್ಲಿ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಡೋರ್ ಓಪನ್ ಮಾಡಿ. ಬನ್ನಿ. ಎಡ್ವಿನ್, ಯಾಕೋ ಭಯ ಪಡ್ತಿದ್ಯಾ? ಬಾರೋ ಇಲ್ಲಿ. ಬಾ. ನೋಡ್ದ್ಯಾ, ದೆವ್ವ ಆಗ್ಲಿ ಭೂತ ಆಗ್ಲಿ ಏನೂ ಇಲ್ಲ ಇಲ್ಲಿ, ಸರಿನಾ? ಏನೋ ಏನೂ ಇಲ್ಲ ಇಲ್ಲಿ, ಓಕೆನಾ? ಎಡ್ವಿನ್, ಅದೆಲ್ಲ ನಿನ್ ಭ್ರಮೆ. ನಥಿಂಗ್ ಇಸ್ ಟ್ರೂ. ಬಾ. ನೋಡಿದ್ಯಾ, ಇವರೆಲ್ಲ ನನ್ನ ವೆಲ್ಕಮ್ ಮಾಡೋದಿಕ್ಕೆ ವೇಟ್ ಮಾಡ್ತಿದ್ದಾರೆ. ನೀನ್ ಫಸ್ಟ್ ಹೋಗಿ ಫ್ರೆಶ್ ಆಗ್ಬಿಟ್ ಬಾ. ಇಲ್ಲಿ ನೋಡು, ಪೀಟರ್, ಲೋರಾ ಇನ್ನೇನು ಬಂದ್ಬಿಡ್ತಾರೆ. ಲೋರಾ, ನೀನ್ ನೋಡೇ ಇಲ್ಲ ಅಲ್ಲ? ಇವಾಗ ನಮಗೆ ಬೇಕಾಗಿರೋದು ಒಂದು ಸಾಧಾರಣ ಜೀವನ, ಹೊಸ್ತನ, ಅನುರಾಗದಿಂದ ಸಂತೋಷದಿಂದ ಕೂಡಿರೋಂಥ ಜೀವನ. ಅನುರಾಗ ಅನುರಾಗದಿಂದಿರೋದಕ್ಕೆ ನಮಗೆ ಅರ್ಹತೆ ಎಲ್ಲಿದೆ ಅಕ್ಕ? ಅಲ್ವೋ, ನಿನ್ನ ಹಳೆ ವಿಷಯನೆಲ್ಲ ಮರಿತಿದ್ರೆ ಹೇಗೋ? ಇಲ್ಲಿ ನೋಡು, ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ವಿ, ಹೌದೋ ಇಲ್ವೋ? ಅಪ್ಪನ್ ಸಾಯಿಸಿದ್ಯಾರು? ಐಸಾಕ್. ನಾವು ಅನಾಥರಾಗಿರೋದು ಕುಟುಂಬ ಕಲಹದಿಂದ. ಬಟ್ ಎಡ್ವಿನ್, ಅಪ್ಪನ್ ಡೈರೆಕ್ಟ್ ಸಾಯಿಸಿದ್ಯಾರು ಹೇಳು? ನಿಜ ಹೇಳು. ಅಮ್ಮ, ಆ ಮೂರ್ಖನ ಇನ್ಫ್ಲೂಯೆನ್ಸ್ ಇಂದ. ರಾಂಗ್. ಅವರೇ ಮಮ್ಮಿ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ರು. ನಿನ್ಗೆ ಗೊತ್ತು, ಚೆನ್ನಾಗಿ ಗೊತ್ತಿದೆ ಅದೇ ನಿಜ ಅಂತ. ಹೌದು. ಪಾಪ ಮಾಡಿದವಳು, ಕೊಲೆಗಾರ್ತಿ ಅವಳು ಅಲ್ವಾ? ಎಸ್. ನಾನು ಪೊಲೀಸಿಗೆ ಹೇಳಿದ್ರೆ ಜೀವಾವಧಿ ಆಗ್ತಿತ್ತವಳಿಗೆ, ಅಲ್ವಾ ಎಡ್ವಿನ್? ನಾವು ಅವಳಿಗೆ ರಕ್ಷಣೆ ಕೊಟ್ವಿ, ಬದುಕೋಕೊಂದು ಅವಕಾಶ ಕೊಟ್ವಿ. ಆದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ಅದು ಅವಳು ನಿರ್ಧಾರ ತಗೊಂಡಿದ್ದು. ಇಟ್ಸ್ ಅನ್ ಆಕ್ಟ್ ಆಫ್ ಜಸ್ಟಿಸ್. ಅದಕ್ಕೂ ನಿನ್ಗೂ ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ಎಡ್ವಿನ್, ಇವಾಗ ನಿನ್ಗೆಲ್ಲ ಅರ್ಥ ಆಯ್ತಲ್ಲ, ಅಲ್ವಾ? ಇಲ್ಲಿ ನೋಡು, ಇನ್ ಮುಂದೆ ತಪ್ಪು ಮಾಡಿದೀನಿ ಅನ್ನೋ ಭಾವನೆ ನಿನ್ನಲ್ಲಿ ಬರಬಾರ್ದು. ಓಕೆ. ಅಷ್ಟೇ. ಇನ್ ಮುಂದೆ ನೀನ್ ಯಾವುದಕ್ಕೂ ಭಯ ಪಡಬಾರ್ದು. ಹಾ, ಧೈರ್ಯವಾಗಿರೋ. ಬಾ, ನನ್ನ ಬಂಗಾರ ನೀನು.